ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಅದರಲ್ಲೂ ಬಿಗ್ ಬಾಸ್ ಮನೆಯ ವಿಚಾರವಾಗಿ ಅಲ್ಲೊಂದಿಷ್ಟಿರುವ ಸೆಲೆಬ್ರಿಟಿಗಳಿಗೆ ಎಷ್ಟೊಂದು ಜನ ಫ್ಯಾನ್ಸ್ ಪೇಜಸ್ಗಳು ಕ್ರಿಯೇಟ್ ಆಗಿರುತ್ತೆ. ಅವ್ರು ಇಷ್ಟ ಆಗೋ ಪರ್ಸನ್ಸ್ಗೆ ಏನಾದ್ರು ಅಂದ್ರೆ ಅವ್ರ ಫ್ಯಾನ್ಗಳು ಬಂದು ಅವರ ಒಂದಿಷ್ಟು ಪೋಸ್ಟ್ಗಳಿಗೆ ಕಮೆಂಟ್ ಹಾಕೋದೇ ರೀತಿ ಆಗ್ತಾನೆ ಇರುತ್ತೆ, ಸರ್ವೇ ಸಾಮಾನ್ಯ. ಆದ್ರೆ ಇಲ್ಲಿ ಏನ್ ಆಗಿದೆ ಅಂದ್ರೆ ಯಾವುದೋ ಒಂದು ಪೋಸ್ಟ್ಗೆ ನಾನ್ಸೆನ್ಸ್ ಮೈಕಲ್ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ. ಅದಕ್ಕೆ ವಿಜಯಲಕ್ಷ್ಮಿ ಅನ್ನೋರು ಅಂದ್ರೆ ಮೈಕಲ್ ಅವರ ತಾಯಿ ಇದಕ್ಕೆ ರಿಪ್ಲೈ ಮಾಡಿರುವಂತದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ, ನಾನ್ಸೆನ್ಸ್ ಯುವರ್ ಸೆಲ್ಫ್, ಟೇಕ್ ಯುವರ್ ನೆಗೆಟಿವಿಟಿ ಟು ಸಂಗೀತ, she thrives on it, don't bring it here, this place is for sweet, peace, loving, honest, no drama and good people ಅಂತ ಹಾಕಿರುವಂತದ್ದು. ಸೊ ಅದಕ್ಕೆ ಜನ ಕೇಳ್ತಾ ಇರೋದೇನಪ್ಪಾ ಅಂದ್ರೆ, ವಿತೌಟ್ ನೋಯಿಂಗ್ ಎನಿಥಿಂಗ್ ಹೌ ಡು ಯು ಸೇ ಸಂಗೀತ ನೇಮ್ ಆನ್ ಇಟ್ ಆನ್ ದಟ್ ಕಮೆಂಟ್. ಅವ್ರು ನಿಮ್ಗೆ ಹೇಳಿದ್ರ ನಾನು ಸಂಗೀತ ಫ್ಯಾನ್ ಅಂತ, ಸುಮ್ಮನೆ ಒಬ್ಬ ವ್ಯಕ್ತಿನ ನೆಗೆಟಿವ್ ಆಗಿ ತೋರ್ಸೋಕ್ ಹೋಗ್ಬೇಡಿ. ನೀವು ಆ ಕಮೆಂಟ್ಸ್ ಹಾಕಿದ್ದಕ್ಕೆ ಸಂಗೀತ ಫ್ಯಾನ್ ನಿಮ್ಗೆ ರಿಪ್ಲೈ ಮಾಡಿದ್ದು ನೀವ್ ಹೇಗೆ ಹೇಳ್ತೀರಾ ಕಮೆಂಟ್ ಹಾಕಿದ್ದು ಸಂಗೀತ ಫ್ಯಾನ್ ಅಂತ, ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ಆರ್ಗ್ಯುಮೆಂಟ್ ಅಂತ ಹಾಕಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಪೋಸ್ಟ್ಗೆ ನಾನ್ಸೆನ್ಸ್ ಮೈಕಲ್ ಅಂತ ಹಾಕಿರೋದಕ್ಕೆ ಅವ್ರ ತಾಯಿ ಕೋಪ ಬಂದಿದೆ. ಅಲ್ಲಿ ಅವ್ರಿಗೆ ಬೈಬೋದಾಗಿತ್ತು ಅಥವಾ ಏನೋ ಬುದ್ಧಿ ಮಾತು ಹೇಳ್ಬೋದಾಗಿತ್ತು. ಅಲ್ಲಿ ಇದನ್ನೆಲ್ಲ ಅವ್ರು ಹೇಳಿರೋದೇನಪ್ಪಾ ಅಂದ್ರೆ, ಇಲ್ಲಿ ನಾನ್ಸೆನ್ಸ್ ಮೈಕಲ್ ಅಲ್ಲ, ನಿನ್ ನೆಗೆಟಿವಿಟಿ ಏನಿದೆ ಅದು ನಿನ್ನ ಹತ್ರನೇ ಇಟ್ಕೋ, ಅಥವಾ ನಾನ್ಸೆನ್ಸ್ ನಿನ್ನ ಹತ್ರನೇ ಇರ್ಲಿ, ಅದನ್ನ ಸಂಗೀತ ಹತ್ರ ಇಟ್ಕೋ. ಅಂದ್ರೆ ನಾನ್ ಇಲ್ಲಿ ನೆಗೆಟಿವಿಟಿ ಅನ್ನೋದು ಸಂಗೀತದಿಂದ ಬಂದಿರೋದು, ಸಂಗೀತ ಅವ್ರ ನೆಗೆಟಿವ್ ಅನ್ನೋ ರೀತಿಯಲ್ಲಿ ಹೇಳಿರುವಂತದ್ದು. ಅಂಡ್ ಅದಲ್ದೇನೆ ಸೊ ಡೋಂಟ್ ಬ್ರಿಂಗ್ ಇಟ್ ಹಿಯರ್, ಇಲ್ಲಿ ತರಕ್ ಹೋಗ್ಬೇಡ ಅದನ್ನ. ದಿಸ್ ಪ್ಲೇಸ್ ಇಸ್ ಫಾರ್ ಸ್ವೀಟ್, ಪೀಸ್, ಲವಿಂಗ್, ಹಾನೆಸ್ಟ್ ಅಂಡ್ ಡ್ರಾಮಾ ಅಂಡ್ ಗುಡ್ ಪೀಪಲ್. ಅಂದ್ರೆ ಮೈಕಲ್ ಅವ್ರ ಪರ ಹೇಳ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ಮೈಕಲ್ ಅವರು ಅಂದ್ರೆ ಹೆಸರು ಮೆನ್ಷನ್ ಮಾಡಿಲ್ಲ, ಬಟ್ ಅದೇ ಅರ್ಥವನ್ನ ತಗೊಳ್ತಾ ಇದೆ. ಸ್ವೀಟ್, ಪೀಸ್, ಲವಿಂಗ್, ಹಾನೆಸ್ಟ್ ಅಂಡ್ ನೋ ಡ್ರಾಮಾ ಅಂಡ್ ಗುಡ್ ಪೀಪಲ್ ಅಂತ ಹಾಕಿದ್ದಾರೆ. ಇಲ್ಲಿ ಜನ ಕೇಳ್ತಿದ್ರು ಅಂದ್ರೆ ಅಲ್ಲಿ ಕಮೆಂಟ್ ಹಾಕಿರೋದು ಸಂಗೀತ ಫ್ಯಾನ್ ಪೇಜ್ ಅಂತ ಇಲ್ಲ, ಅಥವಾ ಸಂಗೀತ ಸಪೋರ್ಟ್ ಅಂತ ಈ ರೀತಿ ಎಲ್ಲೇ ಇಲ್ಲ, ಅದೊಂದು ಪರ್ಸನಲ್ ಅಕೌಂಟ್ ಆಗಿದೆ. ಸೊ ಅವರಿಂದ ಬಂದಿರುವಂತ ಕಮೆಂಟ್ಗೆ ಅಲ್ಲಿ ಸಂಗೀತ ಹೆಸರು ತಗೊಳ್ಳೋ ಅವಶ್ಯಕತೆ ಇತ್ತಾ ಅಂತ ಕೇಳ್ತಾ ಇದ್ದಾರೆ. ಅಂಡ್ ಅದಲ್ದೇನೆ ಸುಮ್ನೆ ಯಾರೊಬ್ಬ ವ್ಯಕ್ತಿನ ನೆಗೆಟಿವ್ ಆಗಿ ತೋರ್ಸಕ್ ಹೋಗ್ಬೇಡಿ. ಅಲ್ಲಿ ನಾನ್ಸೆನ್ಸ್ ಮೈಕಲ್ ಅವ್ರ ತಪ್ಪು, ಅವ್ರಿಗೆ ಬೇಜಾರಾಗಿರುತ್ತೆ ಅವ್ರ ಮಗನ ಇದಕ್ಕೆ ಏನೋ ಹೇಳ್ಬೋದಾಗಿತ್ತು, ಬಟ್ ಸಂಗೀತ ಅವ್ರ ಹೆಸರನ್ನ ಬಳಸಿರೋದಕ್ಕೆ ಜನ ಕೇಳ್ತಿರೋದು ಇದನ್ನ. ಸೊ ಇದಕ್ಕೆ ಅವರೇ ಉತ್ತರ ಕೊಡ್ಬೇಕು, ಅಥವಾ ಇದ್ರ ಬಗ್ಗೆ ಅವರೇ ಮೌನ ಮುರಿದು ಮಾತಾಡ್ಬೇಕು. ಏನೇ ಆದ್ರೂ ಸಹ ಫೈನಲ್ ಹತ್ರ ಬರ್ತದೆ, ಎಲ್ರು ಚೆನ್ನಾಗಿ ಕೂಡಿ ಆಡ್ತಾ ಇದ್ದಾರೆ ಮನೇಲಿ, ಹಾಗೆ ಆಡ್ಲಿ. ಅಂಡ್ ಇಷ್ಟೇ ಸ್ವಲ್ಪ ಆದ್ರೂ ಎಂಟರ್ಟೈನ್ಮೆಂಟ್ ಸಿಗ್ಲಿ ಒಂದು ಲಾಸ್ಟ್ ಅಲ್ಲಿ. ಯಾವುದೇ ರೀತಿಯ ಮನಸ್ತಾಪಗಳು ಇಟ್ಕೊಳ್ಳೋದು ಬೇಡ. ಅಂಡ್ ಹೊರಗಡೆನೂ ಅಷ್ಟೇ ಈ ರೀತಿ ಕಮೆಂಟ್ಸ್ ಗಳನ್ನ ಹಾಕಿದಾಗ ಪೇರೆಂಟ್ಸ್ ಸ್ವಲ್ಪ ಅದು ಬೇರೆ ರೀತಿಯ ಒಂದು ರೂಪವನ್ನ ಪಡ್ಕೊಳ್ಳುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ಅಂಡ್ ಈ ತರದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ, ಮರಿಬಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋನಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್ ಅಂಡ್ ಸ್ಟೇ ಹ್ಯಾಪಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.